ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್. ಇಂದು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಹೇರೂರಿನ ಶ್ರೀ ಬಸವೇಶ್ವರ ಹೈಸ್ಕೂಲ್ ಪಕ್ಕದ ಆವರಣದಲ್ಲಿ ಅತ್ಯಂತ ಉತ್ತಮವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ ನಡೆಯಿತು. ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹದೇವಪ್ಪ ಬಾಕ್ಸರ್ ಇವರ 55ನೇ ಹುಟ್ಟುಹಬ್ಬ, ಇನ್ನೊಂದು ಅವರ ಮಗ ಶಿವರಾಜ್ರವರ ವಿವಾಹ ಮಹೋತ್ಸವ ಜರುಗಿತು. ಈ ಒಂದು ಕಾರ್ಯಕ್ರಮ ನಾನು ಕಲಿತಿರ್ತಕ್ಕಂತಹ ಪ್ರೌಢಶಾಲೆಯಲ್ಲಿ ನಡೆದಿದ್ದು ಮರೆಯಲಾಗದ ಕ್ಷಣ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೂಡಲ ಮಠದ ಗುರು ಮಹೇಶ್ವರ ಸ್ವಾಮೀಜಿಯವರು ಹಾಗೂ ಹೇರೂರಿನ ಗುಬ್ಬಿಯಜ್ಜನ ಮಠದ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶ್ರೀನಿವಾಸ್ ಮಾನೆ ಶಾಸಕರ ಅವರು ಮುಖ್ಯ ಅತಿಥಿಗಳಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಮತ್ತು ಗ್ರಾಮದ ಮುಖಂಡರು, ಅಭಿಮಾನಿಗಳು, ಹಿರಿಯರು ಎಲ್ಲ ಸೇರಿದ್ರು. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಈ ಮಹದೇವಪ್ಪ ಬಾಕ್ಸರ್ ಇವರ ಅಭಿಮಾನಿ ಬಳಗ ಸೇರಿಕೊಂಡು ಈ ಒಂದು ವಿವಾಹ ಮಹೋತ್ಸವದಲ್ಲಿ ಅವರ ಮಗನ ವಿವಾಹ ಮಹೋತ್ಸವದ ಜೊತೆಗೆ ಇವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿದ್ದು ವಿಶೇಷವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಮಾತನಾಡಿದರು. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹವರು ನಿಂಗಪ್ಪ ಪೂಜಾರ್, ಶ್ರೀಕಾಂತ್, ಉಮೇಶ್ ಗವಳಿ ವಕೀಲರು, ದುಂಡಿಗೌಡರ್, ಶಿವಬಸಣ್ಣ ಪೂಜಾರ್, ರಾಜಣ್ಣ ಮಾಸಣಕಟ್ಟಿ, ಪವಾಡಿ, ಹದಿಮನಿ ಬಸವರಾಜಪ್ಪನವರು ಹಾಗೂ ರಾಜು ಬೆಟಕೇರಿ, ಕೃಪಸಪ್ಪ, ಮಾಲ್ತೇಶ್ ಗಂಟ್ಯರ್, ಬಾಬಾಜ ಬಂಕಾಪುರ ಕುಣಿಸಿ ಹಾಗೂ ಇನ್ನುಳಿದ ಎಲ್ಲ ಸದಸ್ಯರು, ಬಂಧುಗಳು, ನಾಗರಿಕರು, ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದದ್ದು ವಿಶೇಷವಾಗಿತ್ತು. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಕಲಿತಿರ್ತಕ್ಕಂಥ ಒಂದು ಪ್ರೌಢಶಾಲೆಯ ನೆನಪಿಗಾಗಿ ಇದನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತಿದ್ದೇನೆ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ ಚಾನಲ್. ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಸಾಕಷ್ಟು ಜನ ಸಂಖ್ಯೆಯಲ್ಲಿ ಹಿರಿಯರೇ ಕೂಡಿದಿರಿ. ಎಲ್ಲರ ಮೇಲೂ ಸಹ ಅತ್ಯಂತ ಪ್ರೀತಿಯನ್ನ ಇಟ್ಟಿರ್ತಕ್ಕಂಥ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರಲ್ಲೂ ಮೇಲೂ ಸಹ ಒಂದೇ ಪ್ರೀತಿಯನ್ನ ತೋರಿಸುವಂತ ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ ಅಂದ್ರೆ ಅದು ಮಹದೇವಪ್ಪ ಬಾಕ್ಸರ್ ಅವರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರು ಎಲ್ಲರನ್ನೂ ಸಹ ಒಂದೇ ರೀತಿ ನೋಡುವಂತಹ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ನಮ್ಮ ಹಿರಿಯ ಪರಮ ಪೂಜ್ಯರಾಗಿರುವಂತಹ ಗುರುನಂಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಜೊತೆಗೆ ಅತ್ಯಂತ ಒಡನಾಟವನ್ನ ಇಟ್ಕೊಂಡಿರ್ತಕ್ಕಂಥ ಮಹದೇವಣ್ಣವರು. ನಾವು ಆ ಮಠಕ್ಕಾದ ನಂತರ ಸಹ ನಮ್ಮ ಅದೇ ರೀತಿಯಾಗಿ ತಳಕಳಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಬಹಳಷ್ಟು ಜನ ಹೇಳ್ತಿರ್ತಾರೆ, ಅದ್ಯಾಕೆ ಬೇಕು, ಇದಾಕಬೇಕು, ಅದನ್ಯಾಕೆ ನೀವು ಮಾಡ್ತೀರಿ, ನೀವು ಆರಾಮಿರ್ರಿ ಅಂತ ಎಲ್ಲರೂ ಹೇಳ್ತಿರ್ತಾರ. ಆದ್ರೆ ನಮ್ಮ ಪೂರ್ವಜರು ಹೇಳಿರುವಂತೆ ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತೆ ನಾವು ಮಾಡುವಂತಹ ಕಾಯಕ, ನಾವು ಮಾಡುವಂತಹ ಸೇವೆ ಇವತ್ತು ನಮಗಲ್ಲದೆ ಇದ್ರೂ ಸಹ ಮುಂದೆ ಬರುವಂತ ಪೀಳಿಗೆಗಾದ್ರೂ ಸಹ ಉಪಯೋಗ ಆಗಲಿ ಅನ್ನುವಂಥ ಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಂದ್ರೆ ಅದು ಮಹದೇವಪ್ಪ ಬಾಕ್ಸರ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಅತ್ಯಂತ ಭಕ್ತಿ ಶ್ರದ್ಧೆಯನ್ನ ನಿಷ್ಠೆಯಿಂದ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಅವರಷ್ಟೆಲ್ಲ ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರ ಧರ್ಮಪತ್ನಿನೂ ಸಹ ಕಾರಣನೇ. ಯಾಕಂದ್ರೆ ಅವರು ಸರಿಯಾಗಿ ಅವ್ರನ್ನ ನೋಡ್ಕೊಳ್ಳದೆ ಇದ್ದಿದ್ರೆ ಅವ್ರು ಹೊರಗೆ ಬರಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಅವರು ಪ್ರೀತಿಯಿಂದ ಅವ್ರನ್ನ ಸರಿಯಾದ ರೀತಿ ಆರೈಕೆಯನ್ನ ಮಾಡಿ ಇವತ್ತು ಕಂಡುಕೊಂಡಿದ್ದಾರೆ, ಅವ್ರನ್ನ ಜೋಪಾನವನ್ನ ಮಾಡಿದಾಗ. ಯಾಕಂದ್ರೆ ತಾಯಿ ಇಲ್ಲದ ನಂತರ
ಆ ತಾಯಿಯ ನಂತರ ಮತ್ತೆ ತಾಯಿ ಸ್ಥಾನವನ್ನ ಕೊಟ್ಟು ಮತ್ತೆ ಪ್ರೀತಿಯನ್ನು ತುಂಬತಕ್ಕಂಥದ್ದು ಯಾರಿಗಿರ್ತದೆ ಅಂತಂದ್ರೆ ಅದು ಧರ್ಮ ಪತ್ನಿಯಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಸಹ ಆರೈಕೆಯನ್ನ ಮಾಡಿ ಇವತ್ತು ಸಮಾಜಮುಖಿಯಾಗಿ ಇಬ್ಬರು ದಂಪತಿಗಳಾಗಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಎನ್ನುವಂತೆ ಇವತ್ತು ಮಾದರಿಯ ದಂಪತಿಗಳಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ನೂತನ ವಿವಾಹ ಆಗ್ತಕ್ಕಂಥ ಅವ್ರ ಸುಪುತ್ರ ಅವರಿವರ ದಂಪತಿಗಳ ಮಾದರಿಯನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ. ಅವ್ರ ತಂದೆ ತಾಯಿಯನ್ನ ನೋಡ್ಕೊಂಡ್ಬಿಟ್ರೆ ಸಾಕು, ಅವರೇ ನಿಜವಾದ ಮಾದರಿಯ ದಂಪತಿಗಳು ಅನ್ನುವಂಥದ್ದನ್ನ ಇಲ್ಲಿ ತೋರ್ಪಡಿಸ್ತದೆ. ಆ ನಿಟ್ಟಿನಲ್ಲಿ ಇರುವರು ಸಹ ಆ ನೂತನ ದಂಪತಿಗಳು ಸಹ ಬದುಕು ಹಸನಾಗಲಿ. ಇವತ್ತು 50 ಸಾಕಷ್ಟು ಜನ ಸಂಖ್ಯೆಯಲ್ಲಿ ಹಿರಿಯರೇ ಕೂಡಿದಿರಿ. ಎಲ್ಲರ ಮೇಲೂ ಸಹ ಅತ್ಯಂತ ಪ್ರೀತಿಯನ್ನ ಇಟ್ಟಿರ್ತಕ್ಕಂಥ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರಲ್ಲೂ ಮೇಲೂ ಸಹ ಒಂದೇ ಪ್ರೀತಿಯನ್ನ ತೋರಿಸುವಂತ ವ್ಯಕ್ತಿತ್ವವನ್ನು ನಾವು ಕಾಣ್ತೇವೆ ಅಂದ್ರೆ ಅದು ಮಹದೇವಪ್ಪ ಬಾಗ್ಸರ್ ಅವರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರು ಎಲ್ಲರನ್ನೂ ಸಹ ಒಂದೇ ರೀತಿ ನೋಡುವಂತಹ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಬಂದಿದ ನಮ್ಮ ಹಿರಿಯ ಪರಮ ಪೂಜ್ಯರಾಗಿರುವಂತಹ ಗುರುನಂಜೇಶ್ವರ ಶಿವಾಚಾರ್ಯ ಮಹಾಬೀಜವನ್ನ ಬಿತ್ತಿ ನಂತರ ಅದನ್ನ ಪ್ರಸಾದ ಅಂತ ಸೇವಿಸ್ತಾನೆ. ಆ ಕಾರಣಕ್ಕೋಸ್ಕರನಾದ್ರೂ ಸಹ ಅದನ್ನ ಪ್ರಸಾದವನ್ನ ಊಟವನ್ನ ಮಾಡುವಂತ ಸಂದರ್ಭದೊಳಗೆ ಪಾದರಕ್ಷೆಗಳನ್ನ ಬಿಟ್ಟು ಪ್ರಸಾದವನ್ನ ಮಾಡಬೇಕು. ಇಲ್ಲಿ ಅಂತಲ್ಲ, ಎಲ್ಲೇ ಹೋಗ್ರಿ ವೈಜ್ಞಾನಿಕವಾಗಿನೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನ ತಾವೆಲ್ಲ ಅರ್ಥೈಸಿಕೊಂಡು ಆ ನೂತನ ದಂಪತಿಗಳು ಸಹ ಹರಿಸಿ ಆಶೀರ್ವದಿಸಿ ಎಲ್ಲರಿಗೂ ಸಹ ಒಳಿತಾಗಲಿ ಅಂತ ಹೇಳಿ ಹರಿಸಿ ನಮ್ಮ ಮಾತಿಗೆ ವಿರಮಿಸ್ತೀನಿ. ನನ್ನ ಮತ್ತು ಮಾದೇವಣ್ಣನ ಭೇಟಿ ಆ ಸಂದರ್ಭದಲ್ಲಿ ನಾನು ಈ ಭಾಗದ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಆದ ಮೇಲೆ ಹೇರೂರಲ್ಲಿ ಒಂದು ಧರ್ಮಸಭೆಯನ್ನ ಭಾಗವಹಿಸಲು ಹಿರಿಯರಾದಂಥ ದಿವಂಗತ ಮನೋಹರ್ ತಹಶೀಲ್ದಾರ್ ಸಾಹೇಬರ ಆಹ್ವಾನದ ಮೇರೆಗೆ ಹೇರೂರಿಗೆ ಬಂದಿದ್ದೆ. ಅಂದು ಕಂಡಂತ ಮಹದೇವಣ್ಣ ಇವತ್ತಿವರೆಗೂ ಕೂಡ ಅದೇ ನಡತೆ, ಅದೇ ಗುಣ ಮತ್ತು ಅದೇ ಸ್ನೇಹವನ್ನ ಇಟ್ಟುಕೊಂಡು ಎಲ್ಲರ ಜೊತೆ ಬೆರೀತಕ್ಕಂಥ ಒಂದು ವ್ಯಕ್ತಿತ್ವ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಕಾಲಕ್ರಮೇಣವಾಗಿ ನಡತೆಯನ್ನು ಬದಲಾವಣೆ ಆಗ್ತಕ್ಕಂಥ ನೋಡೋದೇ ಜಾಸ್ತಿ. ಅವತ್ತು ಕೂಡ ಅದೇ ಓಡಾಟ, ಅದೇ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂಥದ್ದು. ಮತ್ತು ಅವಾಗ ಅವರು ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿದ್ದರು. ತದನಂತರ 2018ರ ಈಚೆಗೆ ಹೆಚ್ಚು ಕಡಿಮೆ ಪ್ರತಿದಿನದ ನಮ್ಮ ಒಂದು ಸಂಪರ್ಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಕಾರ್ಯಕ್ರಮಗಳು, ಅವು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು, ತಯಾರಿ ಮುಂದಾಳತ್ವ ಎಲ್ಲ ಮಾದೇವಣ್ಣಂದೆ, ಸಂಘಟನೆ ಮಾದೇವಣ್ಣಂದೆ. ಕಾರ್ಯಕ್ರಮ ಪ್ರಾರಂಭ ಅಂದ್ಕೊಳ್ಳೆ ಮಾದೇವಣ್ಣ ಮಾಯ ಹುಡುಕ್ಬೇಕು ಎಲ್ಲದನ್ನಂತ, ಅಷ್ಟು ಹಿಂದೆ ಹೋಗಿ ನಿಲ್ತಕ್ಕಂಥ ಒಂದು ಮೆರವಣಿಗೆ ಇದ್ರೆ ಗಾಡಿ ಹತ್ತಂಗಿಲ್ಲ, ಮಾತಾಡಂದ್ರೆ ಮೈಕ್ ಹಿಡಂಗಿಲ್ಲ, ಆದ್ರೆ ಕೆಲಸ ಮಾತ್ರ ಮಾದೇವಣ್ಣಂದೆ. ಆ ರೀತಿ ಒಂದು ಗುಣವನ್ನ ಇಟ್ಕೊಂಡು ಬಂದಂಥವ್ರು. ಮತ್ತು ಒಂದು ಮಾದರಿ ಶಾಲೆ ನಮ್ಮ ತಾಲೂಕಿನಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದಂದ್ರೆ ನಮ್ಮ ಹೇರೂರಿನ ಶಾಲೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಎಷ್ಟೋ ಬೇರೆ ಬೇರೆ ತಾಲೂಕಿನವರು ಆ ಶಾಲೆಗಳ ಅಭಿವೃದ್ಧಿ ಹೆಂಗ್ ಮಾಡ್ಬೇಕಂತ ಹೇರೂರು ಶಾಲೆಗೆ ಭೇಟಿ ಕೊಟ್ಟು ಇದೇ ರೀತಿ ಶಾಲೆಗಳ ನಿರ್ಮಾಣ ಆಗ್ಬೇಕಂತಕ್ಕಂಥ ಚಿಂತನೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಸಾಕ್ಷಿಯಾಗಿ ಇವತ್ತು ಹೇರೂರಿನ ಶಾಲೆ ಮಾದೇವಣ್ಣನ ನೇತೃತ್ವದಲ್ಲಿ ಆಗಿದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮಗುವಿನ ಮನಸ್ಸು, ಎಲ್ಲರೂ ಸಿಡುಕು ಭಾವನೆ ಅಂತಾರೆ, ಇಲ್ಲ, ಅದು ಸಿಡುಕಿದ್ರೆ ಬೇರೆ ಇರ್ತೈತಿ. ಸಿಡುಕ ಮಗುವಿನ ಮನಸ್ಸು ಅಂದ್ರೆ ಮಗು ಹೆಂಗ್ ಸೆಟ್ಕೊಂಡು ಮತ್ತೆ 5 ನಿಮಿಷದಲ್ಲಿ ವಾಪಸ್ ಸರಿ ಆಗ್ತಾನಲ್ಲ, ಆ ತರ ಮೃದು ಮನಸ್ಸು ಇರ್ತಕ್ಕಂಥವ್ರು ಮಾದೇವಣ್ಣವರು. ನಮ್ಮ ಜೊತೆ 55ನೇ ಹುಟ್ಟುಹಬ್ಬ, ದೇವರು ಅವರಿಗೆ ಇನ್ನಷ್ಟು ಆಯುರ ಐಶ್ವರ್ಯ ಆರೋಗ್ಯವನ್ನ ದಯಪಾಲಿಸುವ ಮೂಲಕ ಹೆಚ್ಚಿನ ಕೆಲಸ ಮಾಡಿ ಭಾಗದ ಅಭಿವೃದ್ಧಿಗೆ ಯಾವತ್ತೂ ಕೂಡ ಅವ್ರ ಮುಂದಾಳತ್ವ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ